ಮನೆಗೆ ಇವ್ರು ಎಸ್ ಸಿ, ಇವ್ರು ಎಸ್ ಟಿ, ಇವ್ರು ಬ್ರಾಹ್ಮಣರು, ಇವ್ರು ಮುಸ್ಲಿಮರು ಅಂತ ಬರ್ದು ಅಂಟಿಸ್ ಬರ್ತೀರಾ ಮನೆಗಳಿಗೆ. ನೀವ್ ಯಾರ್ರಿ ಸಂವಿಧಾನದ ಹೆಸರಲ್ಲಿ ಜನರನ್ನ ಆ ಜಾತಿ ಈ ಜಾತಿ ಮತ್ತೊಂದು ಜಾತಿ ಅಂತ ಅವ್ರಿಗೆ ಹಣೆಗಂಟಿಸ್ಬಿಡಿ. ಹೋಗಿ ಮನೆಗಂಟಿಸಿದ್ ಸಾಲದಲ್ಲ, ಹಣೆಗಂಟಿಸ್ ಬಂದ್ಬಿಡಿ. ಬಿಟ್ರೆ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾಡುತ್ತಾ ಅಂತ ಜನಕ್ಕೆ ಆತಂಕ ಶುರುವಾಗ್ಬಿಟ್ಟಿದೆ. ಹೌ ನಾನ್ಸೆನ್ಸಿಕಲ್, ಹೌ ರಿಡಿಕ್ಯುಲಸ್. ಇದನ್ನ ಬಹಳ ಸೆನ್ಸಿಟಿವ್ ಆಗಿ ಮಾಡ್ಬೇಕಾಗಿರೋ ವಿಚಾರ. ಸಮಾಜ ಇದನ್ನ ಹೇಗ್ ನೋಡತ್ತೆ? ನೀವೇ ಹೇಳ್ತೀರಿ ಸೋಷಿಯಲ್ ಸ್ಟಿಗ್ಮಾ ಇದೆ ಅಂತ. ಸರ್ಕಾರದವರು ಸೋಷಿಯಲ್ ಸ್ಟಿಗ್ಮಾನ ಅಳಿಸುತ್ತಾ, ಇದು ಜಾಸ್ತಿ ಮಾಡುತ್ತಾ ಇಂಥವೆಲ್ಲ. ಅಶ್ವಿನ್ ಅವರೇ, ನಾನು ಮಾಡ್ತಾರ ರೀತಿ ಸರಿನಾ ಇದು? ಇಲ್ಲ, ನಾನು ಅದನ್ನೇ ಹೇಳಲಿಕ್ಕೆ ಹೋಗಿದ್ದು. ನೋಡಿ, ಒಂದು ಕಾಲದಲ್ಲಿ ಇತ್ತು, ಮಾಧ್ಯಮಗಳು ಎಲ್ಲ ಇಲ್ದಿರೋಂಥ ಕಾಲದಲ್ಲಿ ಏನ್ ನಡೀತಿತ್ತು, ಏನ್ ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಎಲ್ರು ಸರ್, ಈಗ ನಾನು ನಿಮ್ಗೆಲ್ಲರಿಗೂ ಒಂದೊಂದು ಚೀಟಿ ತಂದು ಅಂಟಿಸ್ಬಿಟ್ರೆ ನೀವ್ ಈ ಜಾತಿ, ನೀವೇ ಜಾತಿ, ನೀವೇ ಜಾತಿ ಅಂತ ತಡ್ಕತ್ತೀರಾ? ಅದೇ ಹೇಳಲಿಕ್ಕೆ ಹೋಗ್ತೀನಿ. ನೋಡಿ, ಕ್ರಮಬದ್ಧವಾಗಿ ಮಾಡದೇ ಇರೋದಕ್ಕೆ ಮತ್ತೆ ಸಿಸ್ಟಮ್ಯಾಟಿಕಲಿ ಏನು ಇವರು ಮಾಡ್ಲಿಕ್ಕೆ ಹೋಗಕ್ ಆಗ್ತಿಲ್ಲ, ಅದ್ರ ರೀಚ್ ಆಗಕ್ ಆಗ್ತಿಲ್ಲ. ಜನರಿಗೂ ಒಂದು ಎಲ್ಲೊಬ್ಬ ಅಹಿಂದ ನಾಯಕ, ಹಿಂದುಳಿದವರ ಪರವಾಗಿ, ದೀನದಲಿತರ ಪರವಾಗಿ ಇರುವಂತ ನಾಯಕ CM ಆಗಿದ್ದಾರೆ, ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾರೆ ನಮ್ಗಳಿಗೂ, ಅಂದ್ರೆ ಹಿಂದುಳಿದ ವರ್ಗದವ್ರಿಗೆ ಅವ್ರ ಪರವಾಗಿ ನಿಲ್ತಾರೆ ಅಂತ ಜನರಲ್ಲೂ ಒಂದು ಆಸೆ ಅಂತ ಇರುತ್ತೆ. ಈ ಒಂದು ಈಗ ಕ್ರಮಬದ್ಧವಾಗಿ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಇವಾಗ ಜನರಲ್ಲಿ ಏನಾಗುತ್ತೆ, ನಂಬಿಕೆ ಹೋಗುತ್ತೆ. ಸಿದ್ದರಾಮಣ್ಣ ಅವರು ರಾತ್ರೋರಾತ್ರಿ ದೇವರಾಜ ಅರಸ್ ರೀತಿ ಕೆಲಸ ಮಾಡ್ಲಿಕ್ಕಾಗಲ್ಲ. ಸಿದ್ದರಾಮಣ್ಣ ಅವರು ರಾತ್ರೋರಾತ್ರಿ ದೇವೇಗೌಡರು ರೀತಿ ಅವರು ಜನಪರವಾಗಿ ಇರ್ಲಿಕ್ಕಾಗಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಮೇಡಮ್ ಇದನ್ನ ಅಂದ್ರೆ, ಆರಂಭದಲ್ಲಿ ನಾನು ಹೇಳಿದೆ, ಸದೃಢ ಅಂದ್ರೆ ಏನು, 3 ಹೊತ್ತು ಊಟ ಮಾಡ್ಕೊಂಡು ಗಟ್ಟಿ ಅದಲ್ಲ. ಸದೃಢ ಅಂದ್ರೆ ಅವರು ಜನರು ಬುದ್ಧಿವಂತರಿದ್ದಾರೆ, ಯಾವ ತಪ್ಪು ಯಾವ ಸರಿ ಅನ್ನೋದನ್ನ ತೂಗೋ ಅಂತ ಒಂದು ಶಕ್ತಿ ಅವರಲ್ಲಿದೆ. ನಾವು ಕೂತ್ಕೊಂಡು ಇಲ್ಲಿ ಮಾತಾಡ್ಬಿಡ್ತೀವಿ ಅಂತ ಅನ್ನಂಗೆ ಅವ್ರು ಏನು ಇಲ್ಲ ಅಂತಲ್ಲ, ಬುದ್ಧಿವಂತರಿದ್ದಾರೆ. ನೋಡಿ, ನಿಮ್ಮ ಮಾಧ್ಯಮದವ್ರು ಹೋದಾಗ ಏನ್ ಕೇಳಿದ್ರು, ಆ ಮನೆ ನನ್ಗೆ ಗೊತ್ತಿರೋ ಮನೆ, ನೀವ್ ಹೇಳಿ ಜಾತಿ ಯಾವ್ದು ಅಂತ ಹೇಳಿದಾಗ ನಾಚಿಕೆ ಆಗ್ಬೇಕು. BBMP ಅಧಿಕಾರಿ ಯಾರು ಅದನ್ನ ಕೊಟ್ಟಿದ್ದಾರೆ ಅದಕ್ಕೂ ನಾಚಿಕೆ ಆಗ್ಬೇಕು. ಈ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ತಿದಾರಲ್ಲ ಸಚಿವಾಲಯಗಳು, ಇವ್ರಿಗೆ ಮೊದಲು ನಾಚಿಕೆ ಆಗ್ಬೇಕು. ನಾನು ಅದೇ ಮೇಡಮ್ ಹೇಳ್ತಿರೋದು, ಇವರು ಹಿಂದ ಅಂತ ಹೇಳ್ಕೊಂಡು ಜನರು ಪರವಾಗಿ ಸರ್ಕಾರ ಇದೀವಿ ಅಂತ ಹೇಳ್ಕೊಂಡು ಈ ಮಟ್ಟಕ್ಕೆ ಇಳಿತಾರೆ ಅಂತ ಅಂದ್ರೆ, ಇದಕ್ಕಿಂತ ಉದಾಹರಣೆಗಳನ್ನ ನೀವು ಎಲ್ಲಿ ಮಾಧ್ಯಮದವರು ಹೊರ ಹಾಕ್ಲಿಕ್ಕಾಗುತ್ತೆ? ನಾನು ಕಾಂಗ್ರೆಸ್ ಅವ್ರು ಕೇಳ್ತೀನಿ, ಕಾಂಗ್ರೆಸ್ ಅವ್ರು ಕೇಳಿದ್ರೆ ಒಂದೇ ಮಾತು ಹೇಳ್ತಾರೆ, ಈ ಹಣೆಗೆ ಹೋಗಿ ಅಂಟಿಸ್ದಂಗೆ ಮನೆಗೆ ಹೋಗಿ ನಿಮ್ಮ ಪರಿಶಿಷ್ಟ ಜಾತಿ ಸರ್ವೆಯನ್ನು ಮಾಡಲ್ಲ. ಯಾರೇ ನೀವು ಹೇಳೋರು ಕೇಳೋರಿಲ್ಲದೆ ಕಣ್ಣು ಮನೆಗಳಿಗೆ ಹೋಗಿ ಅಂಟಿಸಿ ಬಂದಿದ್ದಾರಲ್ಲ, ಅದನ್ನ ಈ ರೀತಿ ಮಾಡ್ಬೇಕಾ? ಬೇರೆ ಯಾವುದೇ ರೀತಿ ಇಲ್ವಾ ಇದನ್ನ ಇನ್ನೂ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡೋವಂಥದ್ದು? ಅಥವಾ ವೈಜ್ಞಾನಿಕವಾಗಿ ನೀವು ಅಲ್ಲಿ ಎಷ್ಟು ಜನ ಇದ್ದಾರೆ ಅದು ರಿಪೋರ್ಟ್ ತರಿಸ್ಕೊಂಡು ಆಯಾ ಮನೆಗಳಿಗೆ ಹೋಗುವಂಥದ್ದು? ಇಸ್ ದಿಸ್ ದ ವೇ ಟು ಕಂಡಕ್ಟ್ ದಿಸ್? ಆನ್ಸರ್ ಮಾಡ್ಲಾ? 5 ತರ ದಾರಿ ಇದೆ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ, ನಂಗೆ ಅವಕಾಶ ಸಿಕ್ಕಿದೆ. ಅಶ್ವಿನ್ ಅವರ ಒಂದ್ ನಿಮಿಷ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ, ಅವಕಾಶ ಕೊಡಿ. ಅವಕಾಶ ಕೊಟ್ಟಿದ್ದ ಪ್ರಶ್ನೆ ಕೇಳಿದ್ರೆ ಅಲ್ಲ, ಪ್ರಶ್ನೆ ಕೇಳಿದ್ರೆ ಅವಕಾಶ ಕೊಡ್ಬೇಕು, ಕೇಳಕ್ ಅವಕಾಶ ಕೊಡ್ಬೇಕು. 1 ನಿಮಿಷ ನೋಡಿ, ಇದು ಸರಿ. 4 ಅವಕಾಶ ಇದೆ. ಒಂದು ಮಿಸ್ ಕಾಲ್ ಕೊಡ್ಬೋದು, ಆಮೇಲಿಂದ ಒಂದು ಲಿಂಕ್ ಬರುತ್ತೆ, ಲಿಂಕ್ ಅಲ್ಲಿ ಅವರ ಜಾತಿ ಏನು, ಅವರ ಪಂಗಡ ಏನು ಅಂತ ತಿಂಬಿಟ್ಟು ಫಾರಂ ಫಿಲ್ ಮಾಡ್ಬೋದು. ಸೆಕೆಂಡು, ನಾಡ್ ಕಚೇರಿಗೆ ಹೋಗ್ಬೋದು, ನಾಡ್ ಕಚೇರಿಗೆ ಅವ್ರದ್ದು ಸರ್ಟಿಫಿಕೇಟ್ ಇಟ್ಕೊಂಡು ಹೋಗ್ಬೋದು. 3ನೇದು ಮನೆಗೆ ಬರ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳ್ರಿ, ಮಾತಾಡ್ತಿರ್ಬೇಕಾದ್ರೆ ಕೇಳ ಸೌಜನ್ಯ ಇರ್ಬೇಕಂಡ್ರಿ ಅಶ್ವಿನ್ ಅವರೇ, ಕೇಳ ಸೌಜನ್ಯ ಇರ್ಲಿ ದಯವಿಟ್ಟು. ನಿಮಿಷ ನೋಡಿ, ಅವಕಾಶ ನೋಡಿ. ಒಂದ್ ನಿಮಿಷ ಇದು ಇಬ್ರು ಮಾತಾಡಿದ್ರೆ ನಾನು ಕೇಳಿದೀನಿ, ನನಗೆ ಹೇಳ್ತಾ ಇದೀನಿ, ಕೇಳಿಸ್ಕೋಬೇಕು. ಸ್ವಲ್ಪ ಕೇಳ ಸೌಜನ್ಯ ಇರ್ಬೇಕು. ನಿಮ್ ಪ್ರಶ್ನೆ ಕೇಳಿದ್ರೆ ಅಲ್ಲ, ಪ್ರಶ್ನೆ ಮಿಸ್ ಕಾಲ್ ಇದೆ ನೋಡಿ, ದಯಮಾಡಿ ಒಂದು ಮಿಸ್ ಕಾಲ್ ನಂಬರ್ ಇದೆ, ದಯವಿಟ್ಟು ಸ್ವಲ್ಪ ನೀವು ಯೋಜನೆಗಳದೇ ವರ್ಕ್ ಆಗಲ್ಲ ನೆಟ್ವರ್ಕ್ ಅಂತ 3 ತಿಂಗಳು ನಿಲ್ಲಿಸ್ತೀರಾ ಸರ್? ನಮಗೆ ಬದ್ಧತೆ ಇದೆ ಕಣ್ರಿ, ನಮಗೆ ಬದ್ಧತೆ ಇದೆ. ನಿಮಗೆ ಯಾವ ಬದ್ಧತೆ ಸರ್? ಬದ್ಧತೆ ಇದೆ. ಗ್ಯಾರಂಟಿ ಯೋಜನೆ ತರ ಒಂದು ಯೋಜನೆ ಮಾಡಿ, ನಿಮಗೂ ಅವಕಾಶ ಇತ್ತು, ಕುಮಾರಸ್ವಾಮಿಗೂ ಅವಕಾಶ ಇತ್ತು. ಸೋಶಿಯೋ ಎಕನಾಮಿಕ್ ಸರ್ವೆ ರಿಪೋರ್ಟ್ ನೀವು ಅಕ್ಸೆಪ್ಟ್ ಮಾಡಲಿಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷ ಒಂದ್ ನಿಮಿಷ ನೋಡಿ, ಅವಕಾಶ ಕೊಡಿ ದಯವಿಟ್ಟು. ಪ್ರಶ್ನೆ ಉತ್ತರ ಕೊಡ್ತೀನಿ, ಮಾಡ್ತಿದ್ದೀರಾ? ನನಗೆ 2 ನಿಮಿಷ ಬೇಕೇ ಬೇಕು, 2 ನಿಮಿಷ ಬೇಕೇ ಬೇಕು. ಇಲ್ಲ, ನಾನು ದಯವಿಟ್ಟು ನೋಡಿ, ಯಾರೋ 2-3 ಜನ ಅಧಿಕಾರಿಗಳ ನ್ಯೂನ್ಯತೆ ಇದ್ರೆ ನಾವು ತಾಕೀತು ಮಾಡ್ತೀವಿ. ಮಾತಾಡದೆ ರಾಜಕೀಯ ಭಾಷಣ ಬದ್ಧತೆ ಬಗ್ಗೆ 1 ನಿಮಿಷ, ಬದ್ಧತೆ ಬಗ್ಗೆ ಹೇಳಿ ಸರ್. ನಿಮ್ಗೆ ಬದ್ಧತೆ ಇಲ್ಲ ಕಣ್ರಿ. ರೈತರ ಸಾಲ
ಮನ್ನಾ ಮಾಡೋದು ಯಾವ್ದು ಅಪ್ರೂವಲ್ ಮೇಕೆದಾಟು ಯೋಜನೆ ಅಧಿಕಾರ ಬಂದು 2ನೇ ದಿವಸಕ್ಕೆ ನಾನು ಅಪ್ರೂವಲ್ ಕೊಡ್ತೀನಿ. ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ. ದಲಿತರ ಬಗ್ಗೆ ಆಸಕ್ತಿ ಇದ್ರೆ ಮಾತಾಡ್ಬೇಡಿ. ದಯವಿಟ್ಟು ಮಾತಾಡ್ಬೇಡಿ. ನಾನು ಮಾತಾಡೋದು ಕೇಳಿ ನೀವು. ದಲಿತರ ಬಗ್ಗೆ ಹೋಗ್ತಿದ್ರೆ ಮಾತಾಡ್ಬೇಡಿ. ನೀವು ಇಬ್ರು ದಯವಿಟ್ಟು ಮಾತಾಡ್ಬೇಡಿ. ದಯವಿಟ್ಟು ಮಾತಾಡ್ಬೇಡಿ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದಲಿತರ ಅದಕ್ಕೆ ಅವರ ಸಿಎಂ ಮಾಡಲಿಲ್ಲ ನೀವು ಬಿಡ್ರಿ. ನಾನು ತೋರಿಸ್ತೀವಿ. ಹೌದು ಇಲ್ಲ ಆಯ್ತು 5 ನಿಮಿಷ ಪ್ಲೀಸ್ ನೋಡಿ ಒಂದ್ ನಿಮಿಷ ನೀವು ಮಾತಾಡಿ. ಡೈವರ್ಟ್ ಮಾಡಲ್ಲ. ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟೆ ನೋಡಿ. 4 ದಾರಿಗಳಿದೆ. ಒಂದು ಮಿಸ್ ಕಾಲ್ ಕೊಟ್ಬಿಟ್ಟು ಒಂದು ಲಿಂಕ್ ಬರುತ್ತೆ, ಅದಕ್ಕೆ ತುಂಬಿಟ್ಟು ಅವ್ರನ್ನ ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ಬೋದು. ಸೆಕೆಂಡು ನಾಡ್ ಕಚೇರಿ ಬೆಂಗಳೂರು 1 BBMP ಆಫೀಸ್ಗೆ ಹೋಗ್ಬೋದು. 3ನೇದು ವೆಬ್ಸೈಟ್ ಇದೆ, ವೆಬ್ಸೈಟಲ್ಲೂ ತುಂಬೋದು. ಆಗ್ಲಿಲ್ವ ಮನೆಗೆ ಬಂದಾಗ ನಿಮ್ಮ ಡೀಟೇಲ್ಸ್ನ ಕೊಟ್ಟರೆ ತುಂಬ್ಕೊಂಡು ಹೋಗ್ತಾರೆ. 4 ದಾರಿಗಳಿದೆ. ಇವ್ರು ಹೇಳ್ತಾರೆ ಏನೂ ಇಲ್ಲ ಅಂತ. 4 ದಾರಿಗಳಿದೆ. ಸರಿನಾ? ಮನೆಗೆ ಬಂದು ಬೋರ್ಡ್ ಅಂಟಿಸಿ ಹೋಗೋದು ಸರಿನಾ? ನೋಡಿ ಅಂಟಿಸಿ ಹೋಗೋದು ಸರಿನಾ? ಸೋಷಿಯಲ್ ಸ್ಟಿಗ್ಮಾ ಇದೆ ಅಂತ ನೀವೇ ಹೇಳ್ತೀರಿ. ನೋಡಿ ಇವಾಗ ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ನಾಕ್ ಮಾಡಿರ್ತಾರೆ. ಒಂದು 5-6 ಮನೆಯಲ್ಲಿ ನ್ಯೂನ್ಯತೆ ಆಗಿರ್ಬೋದು. ಸರ್ಕಾರ ಅದನ್ನ ಸರಿಪಡಿಸುತ್ತೆ. ಆದ್ರೆ ಸರ್ಕಾರ ಸರಿಪಡಿಸುತ್ತೆ. ಹಂಗನ್ಬಿಟ್ಟು ನಾವ್ ಎಲ್ಲೂ ಮಾಡಿಲ್ಲ ಅಲ್ಲ. ನಾಗಮೋಹನ್ ದಾಸ್ ಕಮಿಟಿ ಅವರು ಒಂದು 100% ಒಂದು ಬದ್ಧತೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಮನೆಗೆ ಹೋಗಿ ರೂರಲ್ ಅರ್ಬನ್ ಎಲ್ಲಾ ಕಡೆಗೆ ಹೋಗ್ಬಿಟ್ಟು ಡೇಟಾ ಕಲೆಕ್ಟ್ ಮಾಡ್ತಾರೆ. ನಮ್ಗೆ ಬದ್ಧತೆ ಇದೆ. ಅವ್ರಿಗೆ ಜಸ್ಟಿಸ್ ಕೊಡಬೇಕು ಅಂತ, ನಮ್ಗೆ ಅವ್ರಿಗೆ ಆ ಪಂಗಡಕ್ಕೆ ಜಸ್ಟಿಸ್ ಕೊಡಬೇಕು ಅನ್ನೋ ಬದ್ಧತೆ ಇದೆ ನಮ್ಮ ಪಕ್ಷಕ್ಕೆ. ಒಂದು ಬಹಳ ಸೂಕ್ಷ್ಮ ಗಲಾಟೆ ವಿಷಯ ಅಲ್ಲ, ಒಂದು ಬಹಳ ಸೂಕ್ಷ್ಮ ಪ್ರಶ್ನೆ ಇದೆ ನೋಡಿ. ಈ 2 ಟೈರ್ ಸಿಟಿಗಳಲ್ಲಿ ಅಥವಾ ಈ ಪಟ್ಟಣ ಪಂಚಾಯತಿಗಳಲ್ಲಿ ಜನ ಒಂಥರ ಬಹಳ ಕಾಂಪ್ಯಾಕ್ಟ್ ಆಗಿ ಬದುಕ್ತಾ ಇರ್ತಾರೆ. ಅಲ್ಲಿ ಜಾತಿ ವಿಚಾರ ಅನ್ನೋದು ಬರೀ ರಾಜಕಾರಣದ ವಿಚಾರ ಅಲ್ಲ, ಬಹಳ ಸೂಕ್ಷ್ಮ ವಿಚಾರ ಆಗಿರುತ್ತೆ. ಸಮಾಜದ ಸೂಕ್ಷ್ಮ ಹೆಣಿಗೆಯ ವಿಚಾರ. ಯಾವುದೇ ಜಾತಿ ಇರಲಿ ರೀ, ಅವರು ಬ್ರಾಹ್ಮಣರಿರಲಿ, ಕುರುಬರಿರಲಿ, ಮತ್ತೊಬ್ಬರಿರಲಿ, SC ಇರಲಿ, ಯಾವುದೇ ಜಾತಿ, ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಇಲ್ಲಿ ಸಮೀಕ್ಷೆ ಮಾಡಲಾಗಿದೆ, ಎಲ್ರಿಗೂ ಬೇಕಾ ಇದು? ಅಥವಾ ಯಾವುದೋ ಜಾತಿಯ ಮನೆಗಳಿಗೆ ಹೋಗ್ಬಿಟ್ಟು ಇಲ್ಲಿ ಸಮೀಕ್ಷೆ ಮಾಡಲಾಗಿದೆ. ಎಷ್ಟು ಕನ್ಫ್ಯೂಷನ್ ಇದರಲ್ಲಿ. ಬೇರೆ ರೀತಿನಲ್ಲಿ ಬೇರೆ ರೀತಿ ಮಾಡಕ್ಕೆ ಬರೋದಿಲ್ಲ. ಶ್ರೀಲಕ್ಷ್ಮಿ ಅವರೇ, ನಾನು ಇವತ್ತು ನಮ್ಮ ಇಬ್ಬರು ಕಾಂಗ್ರೆಸ್ ಮತ್ತು JDS ವಕ್ತಾರರಲ್ಲಿ ಕೈ ಮುಗಿದು ನಾನು ಅವ್ರ ಮನವಿ ಮಾಡ್ತೇನೆ. ಇವತ್ತು ನೀವು 1.5 ಕೋಟಿ ಜನಸಂಖ್ಯೆ ದಲಿತರ ಬಗ್ಗೆ ತುಂಬ ಅತ್ಯಂತ ಮುಖ್ಯವಾದ ವಿಷಯ ತಗೊಂಡಿದ್ದೀರಿ. ಇಬ್ಬರು ಕೂಡ ಇದನ್ನ ವಿಷಯಾಂತರ ಮಾಡಬಾರ್ದು. ನಾನು ಅದು ಮೊದಲೇ ಮನವಿ ಅಲ್ಲ, ಯಾಕಂದ್ರೆ ನಿಮ್ಮ ರೈತರು ಹೋರಾಟ ಇರ್ಬೋದು, ಬೇರೆ ಇರ್ಬೋದು, ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ನೀವು ಇಬ್ರು ಏನಿದ್ರು ಮಾತಾಡ್ಕೊಳ್ಳಿ. ಅಲ್ಲ ಆಯ್ತಾಯ್ತು ಹೇಳ್ತೀನಿ ನೋಡಿ. ಈಗ ಕಾಂಗ್ರೆಸ್ ಅವ್ರಿಗೆ ಹೌದು ಸರ್, ಬಿಡಿ ಸರ್, ಮಾತಾಡಕ್ ಬಿಡಿ ಸರ್, ದಯವಿಟ್ಟು ಬಿಡಿ ಸರ್. ನೋಡಿ ನಮ್ಮ ಅಲ್ಲ, ಇವತ್ತು ಅತ್ಯಂತ ಒಂದು ಗಂಭೀರವಾದಂತ ಚರ್ಚೆ ನಡೀತಾ ಇದೆ. ಆ ಸರ್ಕಾರ ಯಾವ 101 ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾಗಿತ್ತೋ ಆ ಸಾಮಾಜಿಕ ನ್ಯಾಯವನ್ನು ಕೊಡದೆ ಮುಚ್ಚಿಟ್ಟು ಕದ್ದು ಈ ರೀತಿಯಾದಂಥ ಅಂಕೆ ಸಂಖ್ಯೆಗಳನ್ನು, ತಪ್ಪು ಸಂಖ್ಯೆಗಳನ್ನು ಕೊಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಒಂದು ಸಮಿತಿಗೆ ಆಯೋಗಕ್ಕೆ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಇದು ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸ. ಇದು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಅದು ಅನ್ಯಾಯ ಮಾಡತಕ್ಕಂಥದ್ದು. ಇವತ್ತೇನು ರಾಜ್ಯದಲ್ಲಿ 1,16,00,000 ಜನ ಪ್ರೊಜೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 90% ಇಡೀ ರಾಜ್ಯದಲ್ಲಿ ಅಂತ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಮತ್ತು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಸುಮಾರು 11,85,000 ಜನ ಇದ್ದಾರೆ 2011 ಪ್ರಕಾರ.
2025 ಪ್ರಕಾರ ಪ್ರೊಜೆಕ್ಟೆಡ್ ಏನು ಪಾಪ್ಯುಲೇಷನ್ 16.5 ಲಕ್ಷ ಏನೋ ಇದೆ. ಆದರೆ ಅದರಲ್ಲಿ 42ರಿಂದ 52% ಆಗಿದೆ. ನನ್ನ ಒಂದು ಮನವಿ ಏನಂದರೆ, ಏನು 90% ರಾಜ್ಯಕ್ಕೆ ತೋರಿಸ್ತಾ ಇದ್ದೀರಿ, 52% ಬೆಂಗಳೂರಿಗೆ ತೋರಿಸ್ತಾ ಇದ್ದೀರಿ, ನಮ್ಮ ಮಾಧ್ಯಮದವರು ತೋರಿಸಿದ್ದಾರೆ, ನಿಮ್ಮ ಮುಖಕ್ಕೆ ಕನ್ನಡಿನ ಇಟ್ಟು ತೋರಿಸಿದ್ದಾರೆ. ಇದೆಲ್ಲ ಫೇಕ್ ನೀವು ಮಾಡಿರ್ತಕ್ಕಂಥದ್ದು. ಈ ಜನರ ಬಗ್ಗೆ ಕಾಳಜಿ ಇಲ್ಲದೆ ರಾತ್ರಿ ಹೋಗಿ ಅವ್ರ ಮನೆ ಮೇಲೆ ಚೀಟಿ ಎಣಿಸಿರ್ತಕ್ಕಂಥದ್ದು. ನಮ್ಮ ಮನೆ ಮುಖ್ಯಮಂತ್ರಿಗಳು ಹೇಳ್ತಿದ್ರು ಆನ್ಲೈನ್ ಮಾಡೋಕ್ಕಾಗಲ್ವೇನ್ರಿ ಅಂತ. ಕ್ರೈಸ್ ಶಾಲೆಗಳಿಗೆ ಶೂ ಓದ್ಲಿಕ್ಕೆ ಕೊಟ್ಟಿಲ್ಲ. 21,000 ಸರ್ಕಾರಿ ಶಾಲೆಗಳಿಗೆ ಬಿಲ್ಡಿಂಗ್ ಇಲ್ಲ. ಅಲ್ಲೆಲ್ಲ ಓದರೆಲ್ಲ ದಲಿತರ ಮಕ್ಕಳು. ಕಳ್ಳರು ಕೆಲಸ ಮಾಡ್ತಾ ಇರೋದು ಕಾಣ್ತಾ ಇಲ್ಲ. ನೀವು ಯಾಕೆ ನಮ್ಮ ಮೇಡಮ್ ಒಂದು ಮಾತು ಹೇಳಿದ್ರು, ನೀವು ಚೀಫ್ ಸೆಕ್ರೆಟರಿ ಅವ್ರನ್ನು ಅಥವಾ BBMP ಕಮಿಷನರ್ ಕರೆಸಿ ಯಾಕಯ್ಯ ಹಿಂಗ್ ಮಾಡಿದ್ಯಾ ನೀನ್ ಮಾಡ್ತೀಯಲ್ಲ, ಸಸ್ಪೆಂಡ್ ಮಾಡ್ತೀನಿ ಅಂತ ಕೇಳಿದ್ರೆ ನೀವು ನಮ್ಮ ಅಧಿಕಾರಿಗಳನ್ನ ಪಡ ನಡುಗ್ಬಿಟ್ಟು ಎಲ್ಲ ಕೆಲಸ ಮಾಡೋರು. ಇವತ್ತೇನು ಹೇಳ್ತಾರೆ, ಹೋಗ್ರಿ ಆನ್ಲೈನ್ ಏನು ಎಷ್ಟು ಎಜುಕೇಷನ್ ಕೊಟ್ಟಿದ್ದೀರಾ, ಅಷ್ಟು ಎಜುಕೇಷನ್ ಕೊಟ್ಟಿದ್ದೀರಾ, ಟೆಕ್ನಾಲಜಿ ಕೊಟ್ಟಿದ್ದೀರಾ. ನಿಮ್ಮ ಎನ್ಯುಮಿನೇಟರ್ಸ್ಗೆ ನೀವು ಕೊಟ್ಟಿದ್ದು 3 ದಿವಸ ನೀವು ಟ್ರೈನಿಂಗು 3 ದಿವಸ ಕೊಟ್ಟಿದ್ರೆ ಕಿತ್ತೋಗಿರೋ ಮೊಬೈಲ್ ಅವನ್ನ ಮಾಡಬೇಕಾಗಿತ್ತು. ಅವ್ರಿಗೆ ನೀರಿಲ್ಲ ಕುಡಿಲಿಕ್ಕೆ. ಇವತ್ತು ಒಬ್ಬ ದಲಿತ ತಾನು ಮೊದಲೇ ಕುಗ್ಗೋಗಿರ್ತಾನೆ, ಅವನ್ನ ಕುಗ್ಗೋಗಿರೋ ಮಾನಸಿಕ ಸ್ಥಿತಿಯನ್ನ ಇನ್ನೂ ಕುಗ್ಗಿಸ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದವ್ರು. ಇವತ್ತು ನಿಮ್ಗೆ ಏನಾದ್ರೂ ಒಂದು ಸೂಕ್ಷ್ಮತೆ ಇರಬೇಕಾಗಿತ್ತು. ಈ ಸಮುದಾಯಗಳ ವಿಷಯಗಳ ಬಂದಾಗ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಂತಕ್ಕಂಥದ್ದು, ಅವ್ರನ್ನ ನಡೆಸ್ಕೊಳ್ತಕ್ಕಂಥದ್ದು. ಇವತ್ತೇನೋ ದಲಿತರಂದ್ರೆ ಆದಿ ಬೀದಿಲೆಲ್ಲ ಮಾತಾಡೋ ತರ ಆಗಿದೆ, ಬೇರೆ ಸಮಾಜದವರು ತಮಾಷೆ ಮಾಡೋ ತರ ಆಗಿದೆ. ಇವತ್ತು ಆ ಮಟ್ಟಕ್ಕೆ ತಂದಿಟ್ಟಿದ್ದೀರಿ. ಇವತ್ತು ಕಳ್ಳರ ತರ ಹೋಗಿ ರಾತ್ರಿ ಹೊತ್ತು ಮಾಡ್ತೀರಿ. ನಿಮ್ಗೇನು ಸರ್ಕಾರದಲ್ಲಿ ದುಡ್ಡಿಲ್ಲ. 100 ಕೋಟಿ ರೂಪಾಯಿ ಹಣವನ್ನ ಸಾರ್ವಜನಿಕರ ಟ್ಯಾಕ್ಸ್ ಮನಿನ ಇವತ್ತು ವೇಸ್ಟ್ ಮಾಡಿದಿರಿ. ಇವತ್ತು ಮಾಡ್ತಾ ಇದ್ದೀರಿ. ಏನಾಗಿದೆ? ಸರ್ಕಾರದಲ್ಲಿ ದುಡ್ಡಿಲ್ವಾ? ಮಾಡಕ್ ಅಧಿಕಾರಿಗಳಿಲ್ವಾ? ಅಥವಾ ನಿಮ್ಮ ಇನ್ಎಫಿಷಿಯನ್ಸಿಯಾ? ಅಥವಾ ಏನಾದ್ರೂ ಈ ಸಮುದಾಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಇಲ್ವಾ? ಸಮಾಜದ ಕಟ್ಟ ಬಿಡಬಾರ್ದು. ಇದು ಸಾಮಾಜಿಕ ಈ ಸಮಾಜದ ಬಗ್ಗೆ ಬದ್ಧತೆ ಇದ್ರೆ ದಯವಿಟ್ಟು ನೀವು ಇದನ್ನ ಕರೆಕ್ಟ್ ಮಾಡಿ. ಅವರಿಗೆ 11 ವರ್ಷದಿಂದ ಅಧಿಕಾರ ಇದೆ. 11 ವರ್ಷದಿಂದ ಅಧಿಕಾರ ಇದೆ. ದಲಿತರ ಪರವಾಗಿ, ಓಬಿಸಿ ಪರವಾಗಿ, ರೈತರ ಪರವಾಗಿ ನಿಂತಿಲ್ಲ. ಸಮಾಜದ ಒಂದು ಅತ್ಯಂತ ಸೆನ್ಸಿಟಿವ್ ಆದಂತಹ ವಿಚಾರವನ್ನ ಇಷ್ಟು ನಿರ್ಲಕ್ಷ್ಯದಿಂದ, ಅವಗಣನೆಯಿಂದ ಮಾಡಬಹುದಾ ಅನ್ನುವಂಥ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಇಟ್ಟಿತ್ತು. ಸೊ ನಾನು ಕೊನೆಯದಾಗಿ ಇವರೆಲ್ಲರ ರಿಯಾಕ್ಷನ್ಸ್ ತಗೋತೀನಿ. ಕೊನೆಯದಾಗಿ ಅಶ್ವಿನ್ ಗೌಡ ಮೇಡಮ್, ಇದೆಲ್ಲ ತಪ್ಪು. ಈ ರೀತಿ ಒಂದು ಅವೈಜ್ಞಾನಿಕವಾಗಿ ಮಾಡಬಾರ್ದು. ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಜನರನ್ನು ರಸ್ತೆಗೆ ಇಳಬೇಕು. ಏನಕ್ಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಜನರಲ್ಲೂ ಒಂದು ಆ ಜಾಗರೂಕತೆ ಬಂದ್ರೆ ಸರ್ಕಾರಕ್ಕೆ ಒಂದು ಬಿಸಿ ತಟ್ಟುತ್ತೆ. ನಾವು ಮಾಡ್ತಿರೋದೆಲ್ಲೋ ಎಡುತ್ತಾ ಇದೀವಿ, ಪುನಃ ಎಡುತ್ತಾ ಇದೀವಿ. ಯಾಕಂದ್ರೆ ಇದು ಹಿಂಗಿದ್ಯಾ? ಈಗ SC ಒಳ ಮೀಸಲಾತಿ ನಾವು ಹೆಂಗ್ ಮಾಡಿದ್ರು ನಡೆಯುತ್ತೆ, ಹೆಂಗ್ ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ. ಇಲ್ಲ ಯಾವ್ದನ್ನು ಜಾತಿ ಮೇಲೆ ರಾಜಕಾರಣ ಮಾಡ್ಲೇಬಾರ್ದು ಮೇಡಮ್. ನಾನು ಯಾಕೆಂದ್ರೆ ಆರಂಭದಲ್ಲಿ ಹೇಳ್ದೆ, ಯಾವುದೇ ಪಕ್ಷಗಳಿರ್ಲಿ ಒಂದು ಜಾತಿಗಳನ್ನ ನಮ್ದು ಜಾತಿ ಇದು ಅಂತ ನಾವು ಗುತ್ತಿಗೆ ಪಡೆದಿದ್ದೀವಿ ಅನ್ನೋ ರೀತಿನಲ್ಲಿ ಬಿಂಬಿಸ್ಲಿಕ್ಕೆ ಹೋಗ್ಬಾರ್ದು. ಇವತ್ತಿನ ಟೆಕ್ನಾಲಜಿ ತುಂಬಾ ಮುಂದೊಡ್ದಿದೆ. ದೇವನೂರು ಮಹಾದೇವ ಅವರು ಒಂದು ಮಾತು ಹೇಳಿದ್ದಾರೆ ಒಂದು 2 ತಿಂಗಳ ಹಿಂದೆ. ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿದ್ದಾರೆ, ನೀವು ಜಾತಿ ಗಣತಿ ಮಾಡ್ತಿರೋದು ಕರೆಕ್ಟ್ ಆಗಿದೆ, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮಾಡ್ತಿರೋದು ಕರೆಕ್ಟ್ ಆಗಿದೆ, ಎಲ್ಲೋ ಒಂದು ಕಡೆ ಗೊಂದಲ ಇದೆ. ಅಂದ್ರೆ ಇಷ್ಟು ಪರ್ಸೆಂಟೇಜ್ ಕವರ್ ಮಾಡಿಲ್ಲ. ನೀವು ಇದನ್ನ ಇವತ್ತಿನ ಆಧುನಿಕ ತಂತ್ರಜ್ಞಾನ ಬಳಸಿ ಕೆಲವು ಒಂದು ಟೈಮ್ ಫ್ರೇಮ್ನ ಅಂತ ಇಟ್ಕೊಂಡು ನೀವು ಮಾಡಿ ಜನರಿಗೆ ಪುನಃ ನೀವು ಹತ್ರ ಆಗ್ತೀರಾ. ಅದನ್ನ ಬಿಟ್ಟು ಹಿಂದ ಅಂತ ಭಾಷಣದಲ್ಲಿ ಹೇಳ್ಬಿಟ್ಟು ಹಿಂದೆ ನೀವು ಆ ಜನರನ್ನ ಕಡೆಗಣಿಸಿದಾಗ ಏನಾಗುತ್ತೆ? ಜನರಲ್ಲಿ ವಿಶ್ವಾಸ ಬರಲ್ಲ. ವೆಂಕಟೇಶ್ ದೊಡ್ಡವರೇ ಶಾರ್ಟ್ ಆಗಿ ನೋಡಿ, ಈಗ ಮಾಡಿರ್ತಕ್ಕಂಥ ಅಂಕೆ ಸಂಖ್ಯೆಗಳೇನಿದೆ ರಾಜ್ಯಾದ್ಯಂತ ಅವ್ರು ಮಾಡಿರ್ತಕ್ಕಂಥದ್ದು 90% ಆಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ 52% ಆಗಿರ್ಬೋದು. ಈ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದ 101 ಜಾತಿಗಳು ಕೂಡ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗಬೇಕು ಅಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಆಗಬೇಕು, ಎಲ್ಲರಿಗೂ ಅಕೌಂಟಿಂಗ್ ಆಗಬೇಕು. ಎಲ್ಲರ ಜಾತಿ ಗಣತಿ ಆದಮೇಲೆ ಕೂಡ ಈ ಕೂಡಲೇ ಅವರು ಸರ್ಕಾರ ಕ್ರಮ ತಗೊಂಡು ಒಂದು ದಿನಾಂಕವನ್ನು ನಿಗದಿ ಮಾಡಿ ಕೂಡಲೇ ಈ ಒಂದು ವರದಿಯನ್ನು ಜಾರಿಗೆ ತರಬೇಕು. ಅದರ ಮೂಲಕ ಎಲ್ಲ ಜಾತಿಗಳಿಗೂ ನ್ಯಾಯ ಸಿಗುವಂಥ ಕೆಲಸವನ್ನ ಮೊನ್ನೆ ಕಾಂಗ್ರೆಸ್ ಸರ್ಕಾರದವರು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಅಷ್ಟೇ ಅಲ್ಲದೆ ಮತ್ತೆ ಅವರು ಪದೇ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗೋದು, ತಮ್ಮ ಇನ್ಎಫಿಷಿಯನ್ಸಿನ ತಪ್ಪಿಸ್ಕೊಳ್ಳೋಕೆ ಜನರ ಮೇಲೆ ಹೇಳ್ತಕ್ಕಂಥದ್ದು, ಇದು ಬಹಳ ಒಂದು ಸಂಕುಚಿತವಾದಂಥ ಮನೋಭಾವ ಹೊಂದಬಾರದು ಕಾಂಗ್ರೆಸ್ ಪಾರ್ಟಿಯವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. 2-3 ಕಡೆ ಏನೋ ಅಧಿಕಾರಿಗಳು ಏನೋ ನ್ಯೂನ್ಯತೆ ಆಗಿರಬಹುದು, ಅದನ್ನು ನಾವು ಸರಿಪಡಿಸ್ಕೋತೀವಿ. 101 ಉಪಪಂಗಡಗಳಿಗೆ, ಉಪಜಾತಿಗಳಿಗೆ, ಪರಿಶಿಷ್ಟ ಜಾತಿಲಿ ಅವರಿಗೆ ನ್ಯಾಯ ದೊರಕಿಸಿಕೊಡುವ ಜವಾಬ್ದಾರಿ
ನಮ್ಮ ಪಕ್ಷಕ್ಕಿದೆ, ನಮ್ಮ ಸರ್ಕಾರಕ್ಕಿದೆ, ಅದು ನಮ್ಮ ಬದ್ಧತೆ. ನಾವು ಮಾಡೇ ತೀರ್ತೀವಿ. ಆ ಡೇಟಾ ಇಟ್ಕೊಂಡು ಅವ್ರಿಗೆ ಒಂದು ಪಾಲಿಸಿ ಫ್ರೇಮ್ ಮಾಡ್ತೀವಿ. ಅವರ ಶೈಕ್ಷಣಿಕ ಮತ್ತು ಸ್ಥಿತಿಗತಿಗಳನ್ನ ಅವಲೋಕಿಸಿ ಅವ್ರಿಗೆ ಏನು ಕೊಡಬೇಕು, ಏನು ಮಾಡಬೇಕು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಮಾಡ್ತೀವಿ. ಆ ಯೋಜನೆಗಳನ್ನ ನೆಕ್ಸ್ಟ್ 2.5 ವರ್ಷದಲ್ಲಿ ಜಾರಿ ಮಾಡಿ ನಾವು ಇದು 2.5 ವರ್ಷದಲ್ಲಿ ಬೇಡ ಸ್ವಾಮಿ. ಒಂದ್ ನಿಮಿಷ ನೀವು time bound ಮಾಡಿ. ಅಲ್ಲ, 2.5 ವರ್ಷದಲ್ಲಿ ಮಾಡಿದ್ದು ನಿಮ್ಗೆ ಬದ್ಧತೆ ಇಲ್ಲ ರೀ, ನಿಮ್ಗೆ ಬದ್ಧತೆ ಇಲ್ಲ, ನಿಮ್ಗೆ ಬದ್ಧತೆ ಇಲ್ಲ. 11 ವರ್ಷ ಆಯ್ತು.